ಅಪ್ಪಯ್ಯನವ್ರು ಯಾರು ಅಪ್ಪಯ್ಯ ಅಂತಾರಲ್ಲ ಯಾರದು ಅಪ್ಪಯ್ಯಂದು ಮರ್ತು ಬಿಟ್ಟವ್ರ ಸಿದ್ದರಾಮಯ್ಯನವರು ಮಗನ್ನ MLA ಅಲ್ವ ವರುಣದಲ್ಲಿ ಇದ್ದಿದ್ದು. ಇಲ್ಲೆಲ್ಲ ರಾಯಚೂರಲ್ಲ ನಮ್ಮ ಬಾದಾಮಿ ಅದು ನಮ್ಮ ಪಕ್ಷದಿಂದ ಅಲ್ಲೂ ಅವರಿಗೆ ಜೀವ ಸಿಕ್ಕಿದ್ದು. ನಮ್ಮ ಅಭ್ಯರ್ಥಿನ ಸ್ವಲ್ಪ ಸೈಲೆಂಟ್ ಮಾಡಿದರೆ ಅವತ್ತೇ ಖಾಲಿಯಾಗೋರು. 2018 ಚುನಾವಣೆಯಲ್ಲಿ ಚಾಮುಂಡೇಶ್ವರಲ್ಲಿ 36,000 38,000 ಸೋತಿದ್ರು. ಇಲ್ಲಿ ಈಗ ಯಾವ ಪಕ್ಷದ ಬಗ್ಗೆ ಮಾತನಾಡ್ತಾರೆ ಅವರು ಬೆಳೆದು ಲಕ್ಷಾಂತರ ಕಾರ್ಯಕರ್ತರು ಶಕ್ತಿ ತುಂಬಿದ್ರಲ್ಲ, ಟೋಪಿ ಹಾಕಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದೇ ಉದ್ದೇಶದಲ್ಲಿ ಟೋಪಿ ಹಾಕೊಂಡು ಹೊರಟರಲ್ಲ, ಅದರಿಂದ ಪಾರ್ಟಿಯಿಂದ ಹೊರಗಾಗ್ದು. ಪಾರ್ಟಿ ವಿರೋಧ ಒಕ್ಕಲಿಗರದೇನೋ ಅದಿರಲಿ, ಸ್ವಲ್ಪ ಹೇಳೋಣಂತೆ. ಈಗ ಅದರ ಹಿನ್ನೆಲೆಯಲ್ಲಿ ಅವತ್ತು ಪಾರ್ಟಿಯಿಂದ ಹೊರಗಾಕಿದ್ದು. ಪಕ್ಷ ಕಟ್ಟಬೇಕಲ್ಲ, ಇಲ್ಲ ಹೋಗಲಿ. ಅವರು ನನ್ನ ಪಕ್ಷದಲ್ಲಿದ್ದಲ್ಲ, ನಮ್ಮ ಜನತಾದಳದಲ್ಲಿ, ಜಾತ್ಯತೀತ ಜನತಾದಳದಲ್ಲಿ ಯಾವತ್ತಾದ್ರೂ ಒಂದು ದಿವಸ ಬ್ಯಾನರ್ ಕಟ್ಟಿದ್ರ, ಬ್ಯಾನರ್ ಅವ್ರ ಕಡೆಯಿಂದ ಏನಾದ್ರು ಮಾಡ್ತಿದ್ರ, ಸಭೆ ಅರೇಂಜ್ ಮಾಡಿದ್ರ, ಹೋಗಿ ಬ್ಯಾನರ್ ಕಟ್ಟ ಹಗ್ಗ ಕೊಡಿಸಿದ್ರ, ಏನು ಮಾಡಿದರು? ಕೆಲಸ ಮಾಡ್ತಿದ್ದು ನಾವು ಭಾಷಣ ಮಾಡೋಕ್ಕೆ ಬರೋರು ವೇದಿಕೆಗೆ. ಅಲ್ಲಿ ನಡೀತಿರೋದು ಅದೇ. ಈಗ ಕಾಂಗ್ರೆಸ್ನಲ್ಲಿ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಡೆಲ್ಲಿಗೆ ಓಡಿಸಾಯಿತು. ಆ ಪರಮೇಶ್ವರರು ಅಧ್ಯಕ್ಷರಿದ್ದರು, ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸಿ ಅವ್ರನ್ನ ಮನೆಗೆ ಕಳಿಸಿ ಮುಖ್ಯಮಂತ್ರಿ ಆಗಿದ್ದರು. ಇವರಿಂದ ದೇವೇಗೌಡರು ಕುಟುಂಬದಲ್ಲಿ ಯಾವ ರೀತಿ ನಡ್ಕೊಂಡಿದ್ದೇವೆ, ಎಷ್ಟು ಜನ ರಾಜಕೀಯವಾಗಿ ಬೆಳೆದರು, ಎಷ್ಟು ಜನ ಬೆನ್ನಿಗೆ ಚುರಿ ಹಾಕಿ ಹೋದರು. ನಾವು ಬೆನ್ನಿಗೆ ಚುರಿ ಹಾಕಿ ಹೋಗಿ ಅಂತ ಹೇಳಿದ್ವಾ? ಇಲ್ಲಿದ್ದಾಗ ಚೆನ್ನಾಗೇ ಇದ್ರು, ಯಾವುದು ಹೆಸರುಗಳು ಹೇಳೋರಲ್ಲ, ಅವರೆಲ್ಲರೂ ಇಲ್ಲಿ ಚೆನ್ನಾಗೇ ಇದ್ದವರು. ಯಾವಾಗ ದೇವೇಗೌಡರು ಬೆನ್ನಿಗೆ ಚೂರಿ ಹಾಕಿ ಕೊಟ್ಟರು ಮನೆಗೆ ಹೋದರು. ಅದಕ್ಕೆ ನಾವೇನು ಮಾಡೋಕ್ಕೈತಿ?